ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಶಾಲೆಯ ಶಿಕ್ಷಕರಿಗೆ, ಮಕ್ಕಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಮುಂಚಿತ ಮೊದಲಿಗಾಗಿ ತಮ್ಮೆಲ್ಲರಿಗೂ ಕೂಡ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಇಷ್ಟಪಡುತ್ತೇನೆ. ನಾವೆಲ್ಲರೂ ಕೂಡ ಇಂದು 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದ್ದು 1947 ಆಗಸ್ಟ್ 15 ಸಂದರ್ಭದಲ್ಲಿ ಬ್ರಿಟಿಷರ ಆಡಳಿತದಿಂದ ಮುಕ್ತವಾಗಿ ನಾವೆಲ್ಲರೂ ಕೂಡ ಇಂದು ಸ್ವಾತಂತ್ರ್ಯವನ್ನು ಪಡೆದು ಸ್ವಾತಂತ್ರ್ಯ ತರಲು ಲಕ್ಷಾಂತರ ನಮ್ಮ ಹಿರಿಯ ಹೋರಾಟಗಾರರು ಎಲ್ಲರೂ ಕೂಡ ಅವರ ಒಂದು ಪ್ರಾಣವನ್ನು ತ್ಯಜಿಸಿ ನಮಗೋಸ್ಕರ ಹಾಗೂ ದೇಶಕ್ಕೋಸ್ಕರ ಒಂದು ಒಂದು ಹಾದಿ ಮಾಡಿದ್ದಾರೆ. ಅದೇ ರೀತಿ ಸ್ವಾತಂತ್ರ್ಯ ಅಂದ್ರೆ ಕೇವಲ ವಿದೇಶಿಯವರ ಆಡಳಿತ ಒಂದು ಕೊನೆಯಾಗುವುದಲ್ಲ, ಅದು ನಮ್ಮೆಲ್ಲರ ಮುಂದಿನ ಒಂದು ಪ್ರಾಮಾಣಿಕತೆ ಹಾಗೂ ನಮ್ಮೆಲ್ಲರ ಒಂದು ಶಕ್ತಿ ಮತ್ತು ಮುಂದಿನ ನಮ್ಮ ದೇಶ, ನಮ್ಮ ಈಗಿರುವ ಪೀಳಿಗೆಗಳು, ಯುವಕರು ಇನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವುದು ಹಾಗೂ ಸಾಗಿಸುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಅದೇ ರೀತಿ ನಮ್ಮ ಸ್ವತಂತ್ರಕ್ಕೋಸ್ಕರ ಬಹಳಷ್ಟು ಜನರು ಪ್ರಾಣವನ್ನು ಅರ್ಪಿಸಿ, ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ಅವರು ನಂಬಿರುವಂತಹ ಮುಖ್ಯ ಸಿದ್ಧಾಂತ ಅಹಿಂಸಾ ಮಾರ್ಗ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಧೈರ್ಯ, ಭಗತ್ ಸಿಂಗ್ ರವರ ಒಂದು ಎದೆಗಾರಿಕೆ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಏಕೀಕರಣ ಶಕ್ತಿಯಿಂದ ಹಾಗೂ ಇನ್ನೂ ಹಲವಾರು ಹೋರಾಟಗಾರರ ಒಂದು ಶ್ರಮದಿಂದ ನಾವೆಲ್ಲರೂ ಕೂಡ ಇಂದು ಒಂದು ಸ್ವತಂತ್ರ ಭಾರತದ ಒಂದು ಉಸಿರಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಾಗದು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಹೋರಾಟಗಾರರನ್ನು ಗೌರವಿಸುವುದು ನಮ್ಮ ಎಲ್ಲರ ಹಕ್ಕಾಗಿದೆ. ಹಾಗೆ ಅದೇ ರೀತಿ ಈಗಿನ ಒಂದು 79 ವರ್ಷ ಆದ ನಂತರ ಕೂಡ ನಮ್ಮ ಭಾರತ ದೇಶ ಅತಿ ಹೆಚ್ಚು ಬಹಳ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಇನ್ನೂ ಹಲವಾರು ಸಮಸ್ಯೆಗಳು, ಸವಾಲುಗಳು ನಮ್ಮ ಮಧ್ಯದಲ್ಲಿ ಇದೆ. ಅದರಲ್ಲಿ ಮುಖ್ಯವಾದಂತದ್ದು ಭ್ರಷ್ಟಾಚಾರ ಇರಲಿ, ಕಿರುಕುಳ ಇರಲಿ, ಕೋಮು ಕಲಾಪಗಳಿರಲಿ, ಇವೆಲ್ಲವೂ ಕೂಡ ನಾವು ತಡೆ ಹಾಕಬೇಕು. ಯುವಕರು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಹಾಗೂ ಬ್ರಿಟಿಷರು ಅವರ ಒಂದು ಆಳ್ವಿಕೆ ಆರಂಭಿಕ ಸಂದರ್ಭದಲ್ಲಿ ನಮ್ಮ ನಾಡಿನ ಸಂಪತ್ತು, ನಮ್ಮ ನಾಡಿನ ಸಂಸ್ಕೃತಿ ಹಾಗೂ ನಮ್ಮ ಸ್ವಾಭಿಮಾನವನ್ನು ಅವರು ಕೈ ತೆಗೆದುಕೊಂಡರು. ರೈತರಿಗೆ ಅನೇಕ ರೀತಿಯ ಒಂದು ತೊಂದರೆ ನೀಡಿ ತೆರಿಗೆಗಳನ್ನು ಹಾಕಿ ತುಂಬಾ ಒಂದು ರೀತಿ ಅನ್ಯಾಯ ಒಂದು ವಾತಾವರಣ ಸೃಷ್ಟಿಸಿದರು. ಹಾಗೂ ಸ್ವತಂತ್ರ ಒಂದು ಚಳುವಳಿ ನಡೀತಿರುವಂತಹ ಆರಂಭಿಕ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರ ಅಹಿಂಸಾ ತತ್ವ ಹಾಗೂ ಸತ್ಯಾಗ್ರಹ ಹಾಗೂ ದಾಂಡಿ ಮಾರ್ಚ್ ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಂದು ಚಳುವಳಿಗಳು ಸಕ್ರಿಯವಾಗಿ ದೇಶಾದ್ಯಂತ ಜನರಿಗೆ ಅರಿವು ಮೂಡುವಂತ ಒಂದು ಕಾರ್ಯಕ್ರಮ ಆಗಿ, ಜೊತೆಗೆ ಸುಭಾಷ್ ಚಂದ್ರ ಅವರ ಒಂದು ಧೈರ್ಯತನ ಮತ್ತು ಎದೆಗಾರಿಕೆ ಅವರು ಪ್ರತಿಯೊಬ್ಬ ಭಾರತೀಯರು ಹಾಗೂ ಪ್ರತಿಯೊಬ್ಬ ಯುವಕರಿಗೂ ಕೂಡ ಒಂದು ಮಾದರಿ ಅಂತಾನೆ ಹೇಳ್ಬೋದು. ಅವರು ಹೇಳಿರುವಂತಹ ಮಾತಿನ ಪ್ರಕಾರ, ನೀವು ನನಗೆ ರಕ್ತವನ್ನು ನೀಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಅವರೇನು ಹೇಳಿದ್ರು, ಪ್ರತಿಯೊಬ್ಬರು ಯುವಕರಿಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹ. ಹಾಗೂ ಅವರು ಸ್ಥಾಪಿಸಿರುವಂತಹ ಭಾರತೀಯ ಒಂದು ಸೇನೆ ಕೂಡ ಎಲ್ಲ ಯುವಕರು ಕೂಡ ಅಂದಿನ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಒಂದು ಭಾಗಿಯಾಗಿ ದೇಶಕ್ಕೆ ಒಂದು ಸೇವೆ ಸಲ್ಲಿಸಿ, ಭಗತ್ ಸಿಂಗ್ ರವರು ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲಿ, ಅವರ ಯುವ ವಯಸ್ಸಿನಲ್ಲಿ ನಮಗಾಗಿ ಹಾಗೂ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರ ಒಂದು ಪ್ರಾಣವನ್ನು ದೇಶಕ್ಕಾಗಿ ನೀಡಿರುತ್ತಾರೆ. ಭಗತ್ ಸಿಂಗ್ ರವರ ಹೇಳಿರುವ ಸಂದೇಶದ ಪ್ರಕಾರ, ನೀವು ನನ್ನನ್ನು ಸಾಯಿಸಬಹುದು, ಆದರೆ ನನ್ನಲ್ಲಿರುವಂತಹ ಚಿಂತನೆಗಳು, ಆಲೋಚನೆಗಳು ದೇಶಕ್ಕಾಗಿ, ಅಭಿವೃದ್ಧಿಗಾಗಿ ಅದನ್ನು ತಾವುಗಳು ಕೊಳ್ಳೋದಕ್ಕೆ ಆಗುದಿಲ್ಲ ಅಂತ ಹೇಳಿ ಏನು ಬ್ರಿಟಿಷರ್ ಅವರಿಗೆ ಸವಾಲನ್ನು ನೀಡಿದ್ರು, ಅವರ ಒಂದು ಕೊನೆಯ ಕ್ಷಣದಲ್ಲಿ ಕೂಡ ಅವರ ಮುಖದಲ್ಲಿ ಅಷ್ಟೇ ಒಂದು ತೇಜಸ್ಸು, ಅಷ್ಟೇ ಒಂದು ಎದೆಗಾರಿಕೆ, ಧೈರ್ಯ ಇತ್ತು. ಹಾಗಾಗಿ ದೇಶಾದ್ಯಂತ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಭಗತ್ ಸಿಂಗ್ ರವರ ಸಿದ್ಧಾಂತಗಳು, ಅವರ ಒಂದು ಆಲೋಚನೆಗಳು ಎಲ್ಲರೂ ಕೂಡ, ಎಲ್ಲ ಯುವಕರು ಪ್ರತಿಯೊಬ್ಬ ಗ್ರಾಮಗಳಲ್ಲಿ ಕೂಡ ಒಬ್ಬೊಬ್ಬ ಭಗತ್ ಸಿಂಗ್ ಅಂತ ಒಂದು ತಯಾರಾಗಿ ಮಾದರಿಯಾಗಿ ದೇಶಕ್ಕಾಗಿ ಹೋರಾಟ ಮಾಡಿರುವಂತಹ ಸಂದರ್ಭಗಳು ತುಂಬಾನೇ ಇದೆ. ಅದರ ಜೊತೆಗೆ ಈಗೇನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವ ಮಾತಿನ ಪ್ರಕಾರ, ಇತಿಹಾಸ ತಿಳಿಯದೇ ಇರುವನು ಇತಿಹಾಸ ಸೃಷ್ಟಿಸಲಾರ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದೇಶದ ಹಾಗೂ ನಮ್ಮ ನಾಡಿನ ಇತಿಹಾಸ ತಿಳ್ಕೊಳ್ಳುವ ಒಂದು ಕರ್ತವ್ಯ ನಮಗಿದೆ. ಈಗಿನ ಕೆಲ ರಾಜಕೀಯ ಹಾಗೂ ಕೆಲ ಒತ್ತಡಗಳಿಂದ ನಮ್ಮ ಇತಿಹಾಸ, ನಮ್ಮ ದೇಶದ ನಾಡಿನ ಇತಿಹಾಸ ಸಂಸ್ಕೃತಿಯನ್ನು ಬದಲಾಯಿಸುವ ಒಂದು ಕೆಲಸ ಆಗ್ತಾ ಇರೋದು ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ಇಲ್ಲಸಲ್ಲದ ಮಹಾತ್ಮ ಗಾಂಧಿ ಅಂತ ಮಹಾನ್ ವ್ಯಕ್ತಿಗಳ ವಿರುದ್ಧ ಇಲ್ಲಸಲ್ಲದ ಟೀಕೆಗಳು ಮಾಡೋದು ಅದು ತುಂಬಾ ನೋವಿನ ಸಂಗತಿ. ಅವರು ಮಹಾನ್ ನಾಯಕರು.
ಇಡೀ ಅವರ ಜೀವನ ಇಡೀ ನಮ್ಮ ಭಾರತ ದೇಶಕ್ಕೆ ಹಾಗೂ ಸ್ವತಂತ್ರ ತರಲು ತುಂಬಾ ಅತ್ಯುತ್ತಮ ಅವರೊಂದು ಪಾತ್ರ ವಹಿಸಿದ್ದಾರೆ. ಹಾಗಾಗಿ ತಮ್ಮ ತಮ್ಮ ರಾಜಕೀಯ ನಿಲುವುಗಳು ಸಿದ್ಧಾಂತಗಳು ಏನೇ ಇದ್ರು ಕೂಡ ನಮಗಾಗಿ ದೇಶಕ್ಕಾಗಿ ಸ್ವತಂತ್ರವನ್ನು ತಂದಂತ ಹೋರಾಟಗಾರರನ್ನು ಗೌರವಿಸುವುದು, ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಭಾರತೀಯರ ಹಕ್ಕು ಕರ್ತವ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ವತಂತ್ರ ನಂತರ ಅದು ಬಹಳಷ್ಟು ಸವಾಲು ಸಮಸ್ಯೆಗಳು ನಮ್ಮ ಜೊತೆ ನಮ್ಮ ಎದುರುಗಡೆ ಇತ್ತು. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇರಲಿ, ದೇಶ ವಿಭಜನೆ ಒಂದು ಗಾಯ ಇರಲಿ, ಬಡತನ, ಆಹಾರದ ಕೊರತೆ ಹಾಗೂ ಇದರೆಲ್ಲರ ಮಧ್ಯದಲ್ಲಿ ಕೂಡ ಅಂದಿನ ನಮ್ಮ ನಾಯಕರು ಒಂದು ಉತ್ತಮ ಆಡಳಿತ ನೀಡಿ ದೇಶ ನಿರ್ಮಾಣ ಮಾಡುವಂತ ಕೆಲಸ ಮಾಡಿ ಈಗಾಗಲೇ ನಮ್ಮ ದೇಶ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೂಡ ಮುಂಚೂಣಿಯಲ್ಲಿದೆ, ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಕೃಷಿ ವಲಯ ಇರ್ಬೋದು, ವಿಜ್ಞಾನ ತಂತ್ರಜ್ಞಾನ, ಬಾಹ್ಯಾಕಾಶ ಕ್ಷೇತ್ರ ಇರಲಿ, ಹಾಗಿನ್ನ ರಕ್ಷಣೆ ಕ್ಷೇತ್ರ ಇರಲಿ, ಹಲವಾರು ಕ್ಷೇತ್ರದಲ್ಲಿ ಕೂಡ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದು ಬೇರೆ ದೇಶದಲ್ಲಿ ಕೂಡ ಒಂದು ಹೆಲ್ದಿ ಒಂದು ಕಾಂಪಿಟೇಷನ್ ನೀಡ್ಕೊಂತ ಹೀಗಾಗಿ ನಮ್ಮ ದೇಶ 3ನೇ ಅತಿ ದೊಡ್ಡ GDP ಹೊಂದಂತ ದೇಶ ನಮ್ದಾಗಿದೆ. ಅದರ ಜೊತೆಗೆ ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡ ಸೈನಿಕರು ಹೊಂದಿರುವ ದೇಶ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ಭಾರತ ದೇಶ ಅಂತಾನೆ ನಾವು ಹೇಳೋದಕ್ಕೆ ಗರ್ವ ಪಡ್ತೇವೆ. ಹಾಗೂ ಅದರ ಜೊತೆಗೆ ಕೂಡ ಚಿತ್ರದುರ್ಗದ ನಮ್ಮ ಸ್ವತಂತ್ರ ಬರೋಕ್ಕಿಂತ ಮುಂಚಿತವಾಗಿ ಬಹಳ ವರ್ಷಗಳ ಮುಂಚಿತವಾಗಿ ಚಿತ್ರದುರ್ಗದ ಬೇಡರ ಸಾಮಾನ್ಯ ಸೈನಿಕರು, ಸಾಮಾನ್ಯ ಸಿಪಾಯಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿರುವಂತಹ ಇತಿಹಾಸ ಕೂಡ ಇಲ್ಲಿದೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಕೂಡ ಬರಬೇಕಿತ್ತು. ಚಿಕ್ಕಬಳ್ಳಾಪುರ ಜನರಲ್ ಗೋಪಾಲಕೃಷ್ಣರವರ ಕಾರಣಾಂತರಗಳಿಂದ ಬರೋದಕ್ಕಾಗಲಿಲ್ಲ. ಅವರು ಕೂಡ ಅವರು 7 ಬಾರಿ ಶಾಸಕರಾಗಿ ಹಿರಿಯ ಶಾಸಕರಾಗಿ ಕೂಡ ನಮ್ಮ ತಾಲೂಕಿಗೆ ಬಹಳಷ್ಟು ಅಪಾರ ಸೇವೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇನ್ನು ಅನೇಕ ರೀತಿಯ ಒಂದು ಕೊಡುಗೆ ನೀಡಬೇಕೆನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರನ್ನು ಸಹಕರಿಸಬೇಕು, ಗೌರವದಿಂದ ಕಾಣಬೇಕು. ಹೀಗಾಗಿ ಬಳ್ಳಾರಿ ಹಾಗೂ ಕೂಡ್ಲಿಗೇರಿ ಅವರು MLA ಆದ್ರೂ ಸಂದರ್ಭದಲ್ಲಿ ಕೂಡ ಅನೇಕ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂತ ಬಂದಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಯಾರಾದ್ರೂ ಅಷ್ಟೊಂದು ಹಿರಿಯತನ ಹಾಗೂ ಜ್ಞಾನ ಹಾಗೂ ಅನುಭವದ ಒಂದು ಕಾಳಜಿ ಇರುವಂತಹ ಶಾಸಕರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮ MA ಗೋಪಾಲಕೃಷ್ಣ ಅಂತಾನೆ ನಾವು ಹೇಳೋದಕ್ಕೆ ಇಷ್ಟಪಡುತ್ತೇವೆ. ಹಾಗಾಗಿ ಇದೇ ರೀತಿ ತಮ್ಮೆಲ್ಲರಿಗೂ ಕೂಡ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳೆಲ್ಲರೂ ಬಂದಿದ್ದಾರೆ. ತಮ್ಮೆಲ್ಲರಿಗೂ ನೋಡ್ತಾ ಇದ್ರು ಕೂಡ ನಿಜವಾಗಿ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಂದು ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ನಾನು ಹೇಳುತ್ತಾ, ಹಾಗೂ ನಾವೆಂದಿಗೂ ಕೂಡ ನಮ್ಮ ಸೈನಿಕರು ಆಗ ನಮ್ಮ ರೈತರನ್ನು ನಾವು ಮರೆಯಬಾರದು. ಯಾಕಂದ್ರೆ ನಾವೆಲ್ಲರೂ ಕೂಡ ಇಷ್ಟೊಂದು ಶಾಂತಿಯುತವಾಗಿ ನೆಮ್ಮದಿಯಿಂದ ಸುಖದಿಂದ ನಾವು ನಿದ್ದೆ ಮಾಡ್ತಾ ಇದೀವಿ, ಜೀವನ ಮಾಡ್ತಾ ಇದೀವಿ ಅಂತಂದ್ರೆ ನಮಗಾಗಿ, ಅದು ನಮ್ಮ ದೇಶಕ್ಕಾಗಿ ಕಾಯ್ತಾ ಇರುವಂತಹ ಗಡಿಭಾಗದಲ್ಲಿ ಕಾಯ್ತಾ ಇರುವಂತಹ ಸೈನಿಕರಿಗೆ ನಾವು ಋಣಿಯಾಗಿರ್ಬೇಕು. ಅದ್ರ ಜೊತೆಗೆ ರೈತರಿಗೂ ಕೂಡ ನಾವು 3 ಹೊತ್ತು ಊಟ ಮಾಡ್ತಾ ಇದೀವಿ, ಪೌಷ್ಟಿಕವಾದಂತಹ ಆಹಾರ ನಾವೆಲ್ಲರೂ ಸೇವಿಸ್ತಾ ಇದೀವಿ ಅಂದ್ರೆ ರೈತರು ನಮ್ಗೆ ನಮ್ಮ ದೇಶಕ್ಕೆ ಇವರಿಬ್ರು 2 ಕಣ್ಣು ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಹಿರಿಯರ, ನಮ್ಮ ಪೋಷಕರ ತಮಗೆ ಯಾವುದೇ ರೀತಿಯ ಒಂದು ಕಷ್ಟ ಇರಲಿ, ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಒಂದು ವಿದ್ಯಾಭ್ಯಾಸ ನೀಡಿ ಅದು ಇನ್ನಷ್ಟು ರೀತಿಯ ಮಕ್ಕಳಿಗೆ ಒಂದು ಸಮಾಜದಲ್ಲಿ ಬೆಳೆಯುವಂತ ಒಂದು ಸ್ಥಾನ ನೀಡಿ ಎಂದು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್.